ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ಏನಪ್ಪ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹೊರಗೆ ನಿಂತು ಬ್ಲಾಗ್ ಚಾಲೂ ಮಾಡಿ ಅಳಿಕಿ ಅಂತ ಅನ್ಬೋದು ನೀವು. ನಾವು ರಿಲಯನ್ಸ್ ಮಾರ್ಟಿಗೆ ಹೊರಟಿದ್ವಿ. ಯಾಕಪ್ಪ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಕೆಲವೊಂದು ಸಾಮಾನು ತರೋದಿತ್ತು. ಏನಪ್ಪ ಅಂದರೆ ಹೂವು, ಹಣ್ಣು, ಕಾಯಿ, ಆಮೇಲೆ ನಂಗೆ ವೆಜಿಟೇಬಲ್ಸ್ ತೊಗೊಳೋದಿತ್ತು. ಅದಾಯಿತು. ಅಲ್ಲಿ ಮತ್ತು ಕೆಲವೊಂದು ಸಾಮಾನು ತೊಗೋದಿತ್ತಪ್ಪ ಅಂದ ತಕ್ಷಣ ನಾವು ಹೋಗಿದ್ವಿ. ನೋಡ್ಬೋದು ಹೂವು, ಹಣ್ಣು, ಕಾಯಿ ಎಲ್ಲಕ್ಕೆಲ್ಲ ಹೊರಗೆ ಇಟ್ಟಿದ್ರು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಬಂದು ತೊಗೋತಾರೋ. ಸೊ ಒಳಗೆ ರಶ್ ಆಗಬಾರ್ದು ಅಂಥೇಳಿ ಅಲ್ಲಿ ಹೊರಗನೆ ಎಲ್ಲ ಅರೇಂಜ್ ಮಾಡಿದ್ರು. ನಾವು ಇಂಡಿಪೆಂಡೆನ್ಸ್ ಡೇ ದಿನ ಹೋಗಿದ್ವಿ ಅಂದ ತಕ್ಷಣ ಈ ರೀತಿ ಡೆಕೋರೇಟ್ ಮಾಡಿದ್ರು. ಆಫರ್ ಇತ್ತು 15ರಿಂದ 19ನೇ ತಾರೀಕು ತನಕ ಅಂಥೇಳಿ. ಯಾವುದು ಇದು ಅಗ್ಲಿಕ್ಕೆ ಜಾಸ್ತಿ ಐತಲ್ಲ, ಅದು ಅಗ್ಲಿಕ್ಕೆ ಜಾಸ್ತಿ ಐತೆ, ಅಗ್ಲಿಕ್ಕೆ ಕಡಿಮೆ ಐತೆ. ನಾವು ಅದ್ವಿತಿಗೆ ಒಂದು ಬೌಲ್ ನೋಡಕತ್ತಿದ್ವಿ, ಒಂದು ಸ್ವಲ್ಪ ಡೆಪ್ತ್ ಇರೋದು. ಯಾಕಂದ್ರೆ ಆಕೆಗೆ ಹಾಲು, ಚಪಾತಿ ಆಗಲಿ, ಹಾಲು, ರೊಟ್ಟಿ ಆಗಲಿ ಕಲಿಸಿ ತಿನ್ನಿಸ್ತೀವಲ್ಲ, ಹೌದು ಅದೇ ಇದೆ. ಕಲರ್ಸ್ ಅಷ್ಟೇ ಚೇಂಜ್. ವಿಡಿಯೋ ಕಡೆ ತನಕ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ ನೀವು ಯಾವ್ದು ತೊಗೊಂಡ್ವಿ ಅಂತ ಹೇಳಿ. ಸೊ ಪ್ರತಿಯೊಂದ್ರ ಮೇಲೆ ಆಫರ್ ಇತ್ತು. ನಾವು ಅದ್ವಿತಿಗೆ ಶೂಸ್ ನೋಡಬೇಕು ಅಂತೇಳಿ ಶೂಸ್ ನೋಡಕ್ಕೆ ಹೋಗಿ 700 ನಂಬರ್ ಏನು ಚಂದವು ರೇಟ್ ನೋಡ್ರಿ. ಅದ್ವಿತಿ ಹೊಸ ಜೂ ತೆಗೆದು ಹಳೆ ಜೂ ಹಾಕೋತಿ. ಹೊಸ ಹೊಡವ್ ಚಿನ್ನ ತೆಗಿಬೇಡ ಅಂದವಲಕ್ಕೋ 700. ಅದಕ್ಕೆ ಶೂಸ್ ಏನು ತೊಗೊಲಿಲ್ಲ, ರೇಟ್ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು. ನಮಗೇನು ಬೇಕಷ್ಟೆಲ್ಲ ಸಾಮಾನು ತೊಗೊಂಡ್ವಿ ಮತ್ತು ಹೊರಟ್ವಿ ನಾವು ಈ ಕಡೆ. ಸೊ ನಾ ಏನೇನು ತೊಗೊಂಡ್ವಿ, ಆಮೇಲೆ ನಾನು ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋತೀನಿ ಪ್ರತಿಯೊಂದನ್ನು ಈ ವಿಡಿಯೋದ ತೋರಿಸೀನಿ. ಸೊ ವಿಡಿಯೋ ಕಡೆ ತನಕ ನೋಡ್ರಿ. ತೊಗೊಂಡ್ವಿ ನಾವು. ಹೂ ದಂಡಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡದವು, ಅದರಿಂದನೇ ವೇಟ್ ಜಾಸ್ತಿ ಆಗ್ತೈತಿ. 25 ರೂಪಾಯಿ 100 ಗ್ರಾಮ್ಗಂತ. ಸೊ 71 ರೂಪಾಯಿದು ಆಯ್ತು ನಾನು ತೊಗೊಂಡಿದ್ದು. ಆಮೇಲೆ ಇದೊಂದು ಬೌಲ್ ತೊಗೊಂಡೆ ಅದ್ವಿತಿ ಸಲುವಾಗಿ. ಎಲ್ಲಿ ಹೊರಗೆ ತೊಗೊಂಡ್ವಿ 2 ರೂಪಾಯಿಗೆ ಒಂದು ಎಲ್ಲಿ. ಆಮೇಲೆ ಅದ್ವಿತಿ ಬಿಸ್ಕೆಟ್ ಬೇಕಾಗಿತ್ತು, ಬಿಸ್ಕೆಟ್ ತೊಗೊಂಡ್ವಿ. ಏನಾದರೂ ಸ್ವೀಟ್ ದೇವ್ರ ಮುಂದೆ ಇಡಬೇಕಲ್ಲ, ಸ್ವೀಟ್ ಮಾಡ್ತೀನಿ ಬಟ್ ಇರಲಿ ಅದೊಂದು ಅಂದರೆ ಅದೊಂದು ತೊಗೊಂಡ್ವಿ. ಈ ನಿಂಬು ಹಣ್ಣು KG ಗಂಟ್ಲೆ ಸಿಗ್ತೈತಿ, 199 ರೂಪಾಯಿ KG. ಬಟ್ ನಾವು 2 ತೊಗೊಂಡ್ವಿ, ಸೊ 12 ರೂಪಾಯಿ ಬಿತ್ತು. ನೆಕ್ಸ್ಟ್ ದಾಳಿಂಬೆ ಹಣ್ಣು ತೊಗೊಂಡ್ವಿ, ಅದು 245 ರೂಪಾಯಿ KG, ಅದಕ್ಕೆ 83 ರೂಪಾಯಿ ಹಂಗೆ ಬಿತ್ತು. ನಾನು ಪ್ರತಿಯೊಂದು ರೇಟ್ ಯಾಕೆ ಹೇಳತ್ತೀನಿ ಅಂದ್ರೆ ನೀವು ಕಂಪೇರ್ ಮಾಡ್ಕೊಂಡು ನೋಡ್ಬೋದು, ನಿಮ್ಮ ಕಡೆ ಆಗಲಿ ಅಥವಾ ಇಲ್ಲಿ ಬೆಂಗಳೂರದಾಗಲಿ ಎಷ್ಟು ರೇಟ್ ವೇರಿ ಆಗ್ತೈತೆ ಅಂತ ಹೇಳಿ. ಸೊ ಅದು ಒಂದೇ ರೀಸನಕ್ಕೆ ನಾನು ರೇಟ್ ಹೇಳತ್ತೀನಿ, ಮತ್ತು ಬೇರೆ ಏನು ತಿಳ್ಕೊಬೇಡ್ರಿ. ಆಮೇಲೆ ಆ್ಯಪಲ್ ತೊಗೊಂಡಿನಿ. ಆ್ಯಪಲ್ 265 ರೂಪಾಯಿ KG ಇತ್ತು, ಬಟ್ 2 ತೊಗೊಂಡಲ್ಲ, ಸೊ 80 ರೂಪಾಯಿ ಹಂಗೆ ಬಿತ್ತು. ಆಮೇಲೆ ಮೋಸಂಬಿ ತೊಗೊಂಡೆ. ಮೋಸಂಬಿ 39 ರೂಪಾಯಿ KG ಇತ್ತು, 5 ತೊಗೊಂಡೆ, ಬಟ್ ಓನ್ಲಿ 20 ರೂಪೀಸ್ ಬಿತ್ತು. ಅದೊಂದು ಸ್ವಲ್ಪ ಚೀಪ್ ಇತ್ತು, ಅದಕ್ಕೆ 5 ತೊಗೊಂಡೆ. ನಾನು ಸುಮ್ಮನೆ ಜಾಸ್ತಿ ಹಣ್ಣು ತೊಗೊಂಡೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾವು ಎಷ್ಟೆಷ್ಟು ತಿಂತೀವಲ್ಲ ಅಷ್ಟಷ್ಟು ಹಣ್ಣು ತೊಗೊಂಡಿನಿ. ಮೊದಲು ಕಾಸ್ಟ್ಲಿ ಅದಾವು, ತೊಗೊಂಬಂದು ಮನೆ ಒಳಗೆ ನಾಶ ಮಾಡಿ ಉಪಯೋಗ ಇಲ್ಲ. ಬಾಳೆಹಣ್ಣು ಮಾತ್ರ ಹೆಚ್ಚು ತೊಗೊಂಡಿನಿ, ಯಾಕಂದ್ರೆ ಉಡಿ ತುಂಬಾಕು ಬೇಕು. ಆಮೇಲೆ ಬಂದವ್ರಿಗೂ ಉಡಿ ತುಂಬಕ್ಕಾಗ್ತೈತಿ, ದೇವ್ರಿಗೂ ಉಡಿ ತುಂಬಕ್ಕಾಗ್ತೈತಿ, ಮತ್ತು ಸೈಡಿಗೆ ಹಣ್ಣಾಗಿನೂ ಇಡ್ಬೋದು ಅಂಥೇಳಿ ಅದನ್ನಷ್ಟು 1.5 KG ತೊಗೊಂಡಿನಿ. ಅದು 123 ರೂಪಾಯಿ KG ಇತ್ತು. ಆಮೇಲೆ ಹೂವು ದಂಡಿ ನೋಡ್ರಿ ಅಷ್ಟು ದೊಡ್ಡದಾವು. ಇದನ್ನು ಮಾಲಿ ಮಾಡಿ ಇಟ್ಕೋಬೇಕು ಅಂದ್ಕೊಂಡಿನಿ, ಯಾಕಂದ್ರೆ ಜಾಸ್ತಿ ಹೂವು ಅದಾವಲ್ಲ, ಮಾಲಿ ನೀವು ಹೊರಗೆ ತೊಗೊಳಕ್ಕೆ ಹೋಗ್ರಿ ಭಾಳ ತುಟ್ಟಿರ್ತೈತಿ. ಸೊ ಅದ್ರ ಸಲುವಾಗಿ ಮಾಲಿ ತೊಗೋದ್ಕಿಂತನೂ ಮಾಡಿದ್ರೆ ಬೆಸ್ಟ್ ಅಂತೇಳಿ ನಾನು ಮಾಲಿ ಮಾಡತ್ತೀನಿ. ಕಾಜು ಕತ್ಲಿ ರೇಟ್ ಕೇಳಿದ್ರೆ 300 ರೂಪಾಯಿ ಐತಿ, ಬಟ್ ಆಫರ್ದಾಗ ಸಿಕ್ತು. ಸೊ ಅದಕ್ಕೆ 150 buy 1 get 1 ಆಫರ್ ಇತ್ತು. ಲೈಟರು ಬಾದಾಗಿತ್ತು, ಹೆಂಗಾದ್ರೂ ಹೋಗಿವಲ್ಲ, ಸೊ ಲೈಟ್ರು ಒಂದು ತೊಗೊಂಡ್ರೆ ಆಯ್ತು ಅಂತೇಳಿ ಲೈಟ್ರ್ ಒಂದು ತೊಗೊಂಡೆ ನಾನು. ಲೈಟರ್ ಚಲೋ ಐತಿ, 99 ರೂಪೀಸ್. ಆ್ಯಕ್ಚುಲಿ ನಾ ಇಲ್ಲಿ ಹೊಸದಾಗಿ ಬಂದ ತಕ್ಷಣ ಒಂದು ತೊಗೊಂಡಿದ್ವಿ ಲೈಟರ್, ಅದ್ರ ಜೊತೆ ಎಲ್ಲ ಫುಲ್ ಪೀಲರ್ ಆಮೇಲೆ ನೈಫ್ ಎಲ್ಲ ಬಂದಿತ್ತು. ಬಟ್ ಅದಷ್ಟೊಂದು ಚಲೋ ಕ್ವಾಲಿಟಿ ಇರಲಿಲ್ಲ, ಅದು 1 ವರ್ಷದಾಗ ಹಾಳಾಗೋಯ್ತು. ಸೊ ಮತ್ತೊಂದು ತೊಗೊಂಡು ಬಂದೀನಿ ನಾನು. ಇದು ಬೆಸ್ಟ್ ಇತ್ತು ಕ್ವಾಲಿಟಿ. ನೈಟ್ ಎಲ್ಲ ಮಾಲಿಗಿಲಿ ಎಲ್ಲ ಮಾಡಿ ಇಟ್ಕೊಂಡೆ. ಇದು ಮಾಲಿ ನೀವು ಹೊರಗೆ ಕೇಳಕ್ಕೆ ಹೋಗ್ರಿ 70 ರೂಪಾಯಿ 80 ರೂಪಾಯಿ ಮೊಳ ಹೇಳ್ತಾರೋ.
ಆಮೇಲೆ ಸೇವಂತಿ ಹೂವಿನ ದೂರ ಹೋಯ್ತು. ಮಲ್ಲಿಗೆ ಮಾಲಿನೇ 70 ರೂಪಾಯಿ ಮೊಳ ಹೇಳಿದರು. ಸೊ ಬೇಡ ಅಂತೇಳಿ ಮನೆಯೊಳಗೆ ಮಾಡೀನಿ. ಎಷ್ಟು ಕ್ಯೂಟ್ ಚೆಂದ ಆಗೈತೆ ರೀ ಸಣ್ಣದ. ಆಮೇಲೆ ಸಮಯ ಆಗಲಿ, ಆರತಿ ಆಗಲಿ, ಅರಿಶಿನ ಕುಂಕುಮ ಇಡೋದೆಲ್ಲನೂ ಪ್ರತಿಯೊಂದನ್ನು ತೊಳೆದು ಇಟ್ಕೊಂಡೀನಿ ನಾನು. ಇನ್ನೇನಿಲ್ಲ ಎಲ್ಲ ಜೋಡಿಸಿ ಮಾಡಿ ಅಥವಾ ಅರಿಶಿನ ಕುಂಕುಮ ಎಲ್ಲ ಹಾಕಿಟ್ರೆ ಕೆಲಸ ಮುಗೀತು ನಂದು. ಇದೆಲ್ಲ ಹಿಂದಿನ ದಿನ ಮಾಡಿಟ್ಕೊಂಡ್ರೆ ಚಲೋ ರೀ. ಯಾಕಂದ್ರೆ ಅರ್ಧ ದಿನ ಮಾಡ್ಬೇಕಂದ್ರೆ ಆಗಂಗಿಲ್ಲ. ಮೊದಲೇ ಯಾರೂ ಹೆಲ್ಪಿಂಗ್ ಹ್ಯಾಂಡ್ಸ್ ಇಲ್ಲ, ಏನು ಮಾಡಿದ್ರು ಒಬ್ಬಾಕಿನೇ ಮಾಡಬೇಕಾಗ್ತೈತಿ. ಮತ್ತು ಅದ್ಬಿಟ್ಟಿನೂ ಏನೂ ಮಾಡೋಕ್ಕೆ ಕೊಡಂಗಿಲ್ಲ, ಫುಲ್ ಕಿರಿಕಿರಿ ಅದಾಳು. ಸೊ ಅದ್ರ ಸಲುವಾಗಿ ನನ್ನ ಕೈಲಿ ಎಷ್ಟಾಗುತ್ತಲ್ಲ ಅಷ್ಟು ಹಿಂದಿನ ದಿನನೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ದೇವರಿಗೆ ಈ ಸೀರೆ ಉಡಿಸ್ಬೇಕು ಅಂದ್ಕೊಂಡೀನಿ. ಕಲರ್ ನೋಡ್ರಿ ಚಂದ ಐತಲ್ಲ, ದೇವ್ರಿಗೆ ಉಡಿಸಿದ್ರೆ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತಿ. ಇದು ಹೆಂಗೈತೆ ಅಂತ ಬಿಚ್ಚಿ ತೋರಿಸ್ತೀನಿ ರೀ ನಿಮ್ಗೆ. ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಆಗಿನ ತೊಗೊಂಡಿನಿ. ಯಾಕಂದ್ರೆ ನಾನು ಬರೀ ಉಟ್ಕೊಳ್ಳೋದಿಲ್ಲ, ಏನಿಲ್ಲ, ಯಾವಾಗಾದ್ರೆ ಒಂದ್ಸಲ ಉಟ್ಕೋತೀನಿ. ಯಾಕೆ ಸುಮ್ಮನೆ ತುಪ್ಪಿ ತೊಗೊಂಬಂದು ಇಡೋದು ಕಪಾಟ್ ಒಳಗೆ ಅಂತೇಳಿ ನಾ ಎಂಥದ್ದು ಉಟ್ಕೋತೀನಲ್ಲ ಅಂಥದ್ದು ಸಿಂಪಲ್ಲಾಗಿ ತೊಗೊಂಡಿನಿ. ಆಮೇಲೆ ಇದು ಬ್ಲೌಸ್ ಪೀಸ್ ನೋಡ್ರಿ, ಡಾರ್ಕ್ ಬ್ಲೂ ಇಲ್ಲಿ ಕಾಣಿಸ್ತಾ ಐತಲ್ಲ, ಇದು ಬ್ಲೌಸ್ ಪೀಸ್. ಸ್ಕೈ ಬ್ಲೂ ಸ್ಯಾರಿಗೆ ಡಾರ್ಕ್ ಬ್ಲೂ ಕಲರ್ ಬ್ಲೌಸ್ ಪೀಸ್ ಕೊಟ್ಟಾರು. ಚೆಂದ ಕಾಣಿಸ್ತೈತೆ ರೀ ಬ್ಲೌಸ್ ಹೊಲಿಸಿ ಎಲ್ಲ ಉಟ್ಕೊಂಡ ತಕ್ಷಣ. ಆ್ಯಕ್ಚುಲಿ ಬ್ಲೌಸ್ ಪೀಸ್ ಕಟ್ ಮಾಡಿ ತೆಗಿಯೋ ಹಂಗಿಲ್ಲ, ಯಾಕಂದ್ರೆ ದೇವ್ರಿಗೆ ಉಡ್ಸಾತೀವಿ, ಕತ್ರಿ ಹಚ್ಚೋ ಹಂಗಿಲ್ಲ. ಸೊ ಅದಕ್ಕೆ ಬ್ಲೌಸ್ ಪೀಸ್ ದೇವ್ರಿಗೆ ನಾ ಸೈಡಿಗೆ ಇಡ್ತೀನಿ. ಬೇರೆ ಬ್ಲೌಸ್ ಪೀಸ್ ತೊಗೊಂಡು ಇಟ್ಕೊಂಡೀನಿ. ಸೊ ಇದು ಸೀರೆ ಉಡ್ಸಾಕತ್ತೀನಿ ರೀ. ಮತ್ತು ಪಲ್ಲು ನೋಡ್ರಿ, ಪಲ್ಲುನ ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಆಗಿನ ಐತಿ. ದೇವ್ರಿಗೆ ಸೀರೆ ಉಡ್ಸೋದೇನೈತಲ್ಲ, ಅದು ಹಿಂದಿನ ದಿನ ಪ್ಲೇಟ್ಸ್ ಎಲ್ಲ ಮಾಡಿ ಇಟ್ಕೋಬೇಕು ಅಂತ ವಿಚಾರ ಮಾಡೀನಿ ನಾನು. ಸೊ ಅದಕ್ಕೆ ಹಿಂದಿನ ದಿನ ಎಲ್ಲ ಪ್ಲೇಟ್ಸ್ ಮಾಡಿ ಇಟ್ಕೊಳಕತ್ತೀನಿ. ಮತ್ತು ದೇವ್ರ ಪುಣ್ಯಕ್ಕೆ ಅದ್ವಿತಿ ಜಲ್ದಿ ಮಲ್ಕೊಂಡಾಳು. ಡೈಲಿ 12 ಗಂಟೆಗೆ 1 ಗಂಟೆಗೆ ಮಲ್ಕೋತಾಳಕಿ. ಬಟ್ ಏನೋ ಗೊತ್ತಿಲ್ಲ, ಇವತ್ತು ಮಾತ್ರ ಜಲ್ದಿ ಮಲ್ಕೊಂಡಿದ್ಲಕಿ. ಸೊ ಅದು ಸಿಕ್ಕಿದ ಚಾನ್ಸ್ ಅಂತೇಳಿ ನಾ ಪಟ್ ಎಲ್ಲ ಸೀರೆ ಎಲ್ಲ ಪ್ಲೇಟ್ಸ್ ಮಾಡಿ ಇಟ್ಕೊಳಕತ್ತೀನಿ. ಆಕಿ ಅದ್ಲಂದ್ರೆ ಕೊಡಂಗಿಲ್ಲ, ಮತ್ತು ಆಕೆ ಯಾವಾಗ ಹೇಳ್ತಾಳೆ ಅದು ಗೊತ್ತಾಗಂಗಿಲ್ಲ. ಆಕಿ ನಿದ್ದೆ ಟೈಮಿಂಗು ಒಂದು ಕರೆಕ್ಟಾಗಿಲ್ಲ. ಏನಿಲ್ಲ, ಸೀರೆ ಎಲ್ಲ ಪ್ಲೇಟ್ಸ್ ನೀಟಾಗಿ ಮಾಡಿಟ್ಕೋತೀನಿ ಜಲ್ದಿ ಆದಷ್ಟು. ಆಮೇಲೆ ನೀವು ಇನ್ನೊಂದು ಕೇಳಬಹುದು, ನೆಲದ ಮೇಲೆ ಯಾಕೆ ಸೀರೆ ಇದನ್ನು ಮಾಡಾಕತ್ತೀರಿ, ದೇವ್ರಿಗೆ ಉಡ್ಸೋರಿದ್ದೀರಿ ಅಂತ ಕೇಳಬಹುದು. ನಾನು ನೆಲದ ಮೇಲೆ ಯಾಕೆ ಮಾಡಾತೀನಿ ಅಂದರೆ, ಇವತ್ತಿನ ಈವ್ನಿಂಗ್ ನೀಟಾಗಿ ಕಸ ಎಲ್ಲ ಹುಡುಗಿ ನೆಲಗೆಲ್ಲ ವರ್ಷಿಟ್ಟಿದ್ದೆ ನಾನು, ನಾಳೆ ಪೂಜೆ ಆಯ್ತು ಅಂದ ತಕ್ಷಣ. ಸೊ ಅಷ್ಟೇ ಕ್ಲೀನ್ ಐತಿ ಅಂಥೇಳಿ ನನ್ನ ವಿಚಾರ ಇತ್ತು. ಮತ್ತು ಬೆಡ್ಶೀಟ್ ಎಲ್ಲ ಇಟ್ಕೋಬೋದಿತ್ತು, ನಾನು ಯೂಸ್ ಮಾಡಿಲ್ಲ ಬೆಡ್ಶೀಟ್ ಅಥವಾ ತೊಳೆದಿಟ್ಟದ ಬೆಡ್ಶೀಟ್ನ ಇಟ್ಕೋಬೋದಿತ್ತು. ಬಟ್ ಅದು ಮುದ್ದೆ ಆಕೈತಿ, ಮಾಡೋಕ್ಕೆ ಭಾಳ ಕಷ್ಟ ಆಕೈತಿ. ಆಮೇಲೆ ಚಾಪಿ ಎಲ್ಲ ಯೂಸ್ ಮಾಡಿ ಇಟ್ಟಿರ್ತೀವಿ, ಅದು ಬೇಡ ಅಂಥೇಳಿ ನೆಲದ ಮೇಲೆನ ಸೀರೆ ಪ್ಲೇಟ್ ಮಾಡ್ಕೊಳಕತ್ತೀನಿ. ಇದು ಒಂದು ವೇಳೆ ತಪ್ಪಿತ್ತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನಾನು ನೆಕ್ಸ್ಟ್ ಟೈಮಿಂದ ಎತ್ತಿ ಮಾಡೋಂಗಿಲ್ಲ, ನನಗೂ ಗೊತ್ತಿಲ್ಲ ಅಲ್ರಿ. ಸೊ ಏನಾದರೂ ಹಂಗಿತ್ತಂದ್ರೆ ಹೇಳ್ರಿ ನಂಗೆ. ಈ ರೀತಿ ನೀವು ಪ್ಲೇಟ್ಸ್ ಮುಂಚೆನೇ ಮಾಡಿಟ್ಕೊಂಡ್ರೆ ನೀವು ದೇವ್ರ ಸೀರೆ ಉಡಿಸ್ತಿರ್ತೀರಲ್ಲ, ಅವಾಗ ನಿಮ್ಗೆ ಈಸಿ ಆಗ್ತೈತಿ. ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಓಕೆ, ಬಟ್ ಯಾರೂ ಹೆಲ್ಪ್ ಮಾಡೋರಿಲ್ಲ ಅಂದರೆ ಈ ರೀತಿ ನೀವು ಪ್ಲೇಟ್ಸ್ ಮಾಡಿ ಇಟ್ಕೊರಿ. ದೇವ್ರಿಗೆ ನೆಟ್ಟಿಗೆ ಚೆನ್ನಾಗಿ ಸೀರೆ ಉಡ್ಸಿದ ತಕ್ಷಣ ಕಾಣಿಸ್ತೈತಿ. ಗಡ್ಬಡಿ ಮಾಡ್ಕೋಬೇಡ್ರಿ ಅವತ್ತು. ಯಾವಾಗ ಟೈಮ್ ಸಿಕ್ಕೈತಲ್ಲ ಅವಾಗನ ಈ ರೀತಿ ಮಾಡಿಟ್ಕೊಂಡ್ರೆ ಬೆಸ್ಟ್. ಆಮೇಲೆ ನಾನೇನು ವರಮಹಾಲಕ್ಷ್ಮಿ ಪೂಜೆ ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡೋಕತ್ತಿಲ್ಲ, ಸಿಂಪಲ್ಲಾಗಿನೇ ಮಾಡೋಕತ್ತೀನಿ. ಬಿಕಾಸ್ ನಾವು ಮನೆಯೊಳಗೆ ಇಬ್ಬರೇ ಇರ್ತೀವಿ, ಮತ್ತು ಅಷ್ಟೊಂದು ಜನರಿಗೆ ನಾನು ಕರೆಯತ್ತಿಲ್ಲ. ನನ್ನ ಹಸ್ಬೆಂಡ್ ಫ್ರೆಂಡ್ಸಿಗೆ ಕರ್ದೀನಿ, ಬಟ್ ಅವ್ರು ಯಾರೂ ಇಲ್ಲ ಅಂತೆಲ್ಲ ಔಟ್ ಆಫ್ ಸ್ಟೇಷನ್ನ. ಯಾಕಪ್ಪ ಅಂದ್ರೆ 4 days ಹಾಲಿಡೇ ಐತಲ್ಲ. ಸೊ ಅಂದ ತಕ್ಷಣ ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ಬಿಟ್ಟಾರು, ಹಬ್ಬ ಐತಿ ಅಂಥೇಳಿ. ಆಮೇಲೆ ನನ್ನ ಫ್ರೆಂಡಿಗೆ ಕರ್ದೀನಿ, ಅವಳು ನೋಡ್ತೀನಿ ಅಂತ ಹೇಳಿದಾಳು. ಬಿಕಾಸ್ ಆಕಿದು ಸಣ್ಣ ಪಾಪು ಐತಿ, ಆರಾಮಿಲ್ಲ ಬೇರೆ ಅನ್ನಕತ್ತಿದ್ಲು. ಸೊ ನೋಡಬೇಕು. ಆಮೇಲೆ ನಮ್ಮ ಓನರ್ ಆಂಟಿಗೆ ಮತ್ತು ನಮ್ಮ ಮನೆ ಮೇಲೆ ಒಬ್ಬರು ಆಂಟಿ ಇದ್ದಾರೆ, ಅವ್ರಿಗೆ ಅಷ್ಟೇ ಕರ್ದೀನಿ ನಾನು. ನಾಳೆ ಅಡುಗೆ ಎಲ್ಲ ಮಾಡ್ಕೋದಿರ್ತೈತೆ ರೀ, ಒಬ್ಬಾಕಿಗೆ ಆಗಂಗಿಲ್ಲ. ಮತ್ತು ಅದ್ವಿತಿ ಮೂಡ್ ಹೆಂಗಿರ್ತೈತಿ ಅದು ಗೊತ್ತಿಲ್ಲ. ಸೊ ಅಂದ ತಕ್ಷಣ ಇವತ್ತೇ ಎಲ್ಲ ನೀಟಾಗಿ ಸೀರೆ ಡ್ರೆಸ್ ಮಾಡಿ ಇಟ್ಕೊಳಕತ್ತೀನಿ ನಾನು. ನಾಳಿನ ವಿಡಿಯೋದಾಗ ನೋಡ್ಬೋದು ನಾವು ಸೀರೆ ದೇವ್ರಿಗೆ ಯಾವ ರೀತಿ ಉಡಿಸ್ತೀನಿ ಅಂಥೇಳಿ. ಸೊ ಇವತ್ತಿನ ವಿಡಿಯೋ ಕಡೆ ತನಕ ನೋಡಿರಿ. ಮತ್ತು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ. ನಾನು ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಪಲ್ಲು ಒಂದು ಸ್ವಲ್ಪ ರಫ್ ಐತಿ ಅಂದ ತಕ್ಷಣ ಒಂದು ಸ್ವಲ್ಪ ತ್ರಾಸಾಗೈತೆ ಮಾಡೋಕೆ. ಅಲ್ಲಿ ಪಿನ್ ಹಚ್ಬೇಕು ಅಂದ್ಕೊಂಡಿನಿ ನಾನು.
ಈ ಕಡೆ ಎಲ್ಲ ಡ್ರೆಸ್ಸಿಗೆಲ್ಲ ಹಾಕ್ತಾರಲ್ಲ, ಅರ್ವಿ ಬಣ್ಣಕ್ಕೆ ಹಾಕ್ತಾರಲ್ಲ, ಆ ಕ್ಲಿಪ್ ಯೂಸ್ ಮಾಡೀನಿ. ಬಟ್ ಇಲ್ಲಿ ಮಾತ್ರ ಕ್ಲಿಪ್ ಹಾಕಿದ್ರೆ ಏನಾಕೈತೆ ಜರಿತೈತೆ ಅನ್ಸಕತ್ತೈತೆ ನನಗೆ. ಅದ್ರ ಸಲುವಾಗಿ ಇಲ್ಲಿ ನಾನು ಪಿನ್ ಹಚ್ಕೊಂಡಿನಿ. ನೀವು ನೋಡ್ರಿ ನಿಮ್ಗೆ ಹೆಂಗೆ ಆಗ್ತೈತೆ, ನೀವು ಪಿನ್ ಬೇಕಾದ್ರೆ ಪಿನ್ ಹಚ್ಕೋಬೋದು ಅಥವಾ ಈ ರೀತಿ ಕ್ಲಿಪ್ ಬೇಕಾದ್ರೆ ಕ್ಲಿಪ್ ಹಚ್ಕೋಬೋದು. ಬಟ್ ಭಾಳಷ್ಟು ಜನ ಏನಂತಾರೋ ಪಿನ್ ಹಚ್ಕೋದು ಎಷ್ಟಾಗತ್ತಲ್ಲ ಅಷ್ಟು ಕ್ಲಿಪ್ಪಿಂದನ ಕೆಲಸ ಮುಗಿಸ್ಕೋಬೇಕು ಅಂತಾರೋ. ಸೊ ನೋಡ್ರಿ ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿರಿ. ನನಗೆ ಹೆಂಗೆ ತಿಳಿತೈತಲ್ಲ ಹಂಗೆ ನಾ ಮಾಡತ್ತೀನಿ. ಲಾಸ್ಟ್ ಇಯರು ಇಲ್ಲೇ ಬೆಂಗಳೂರದಾಗ ಇದ್ದಾಗನ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ. ಅವಾಗ ನಾವೀಗ ಹೊಸವಾಗಿ ಬಂದಿದ್ವಿ. ಸೊ ಅವಾಗ ಯಾರನ್ನೂ ಕರೆದಿದ್ದಿಲ್ಲ, ಯಾಕಂದ್ರೆ ಅಷ್ಟೊಂದು ಯಾರೂ ನಂಗೆ ಪರಿಚಯ ಇರಲಿಲ್ಲ. ಮತ್ತು ಅವಾಗೂ ನಾನು ಏನು ಮಾಡಿದ್ನಂದ್ರೆ ಸಿರಿಗಿರೆಲ್ಲ ಹಿಂದಿನ ದಿನ ಡ್ರೇಪ್ ಮಾಡಿ ಇಟ್ಕೊಂಡಿದ್ನಿ. ಯಾಕಂದ್ರೆ ಅವಾಗೂ ಅದ್ವಿತಿ ಮಲ್ಕೊಂಡಿದ್ಲು. ದೇವ್ರ ಕೃಪೆ ಗೊತ್ತಿಲ್ಲ. ಬಟ್ ದೇವ್ರ ಪೂಜೆ ಯಾವಾಗ ಮಾಡ್ತೀನಲ್ಲ ಆ ಟೈಮ್ದಾಗ ಮಲ್ಕೊಂಡಿರ್ತಾಳು, ಇಲ್ಲಾಕೆ ಏನೂ ಮಾಡಿಕೊಡಂಗಿಲ್ಲ. ನೋಡ್ರಿ ಈ ರೀತಿನ ಮಾಡ್ಕೊಂಡಿನಿ. ಅದ್ವಿತಿ ಹೇಳೋಕ್ಕಿಂತ ಮುಂಚೆ ಇದನ್ನೆಲ್ಲ ನಾನು ತೆಗೆದಿಡಬೇಕು ನೀಟಾಗಿ. ಆಕೆ ಎದ್ಲಂದ್ರೆ ಮತ್ತೆಲ್ಲ ಇಷ್ಟೋ ತನಕ ಮಾಡಿದ್ದೆಲ್ಲ ಕೆಡಿಸ್ಬಿಡ್ತಾಳು. ಇನ್ನು ದೇವ್ರಿಗೆ ಜ್ಯುವೆಲರೀಸ್ ಎಲ್ಲ ತೆಗೆದು ಇಟ್ಕೋತೀನಿ, ಮತ್ತು ನಾಳೆ ಟೈಮ್ ಸಿಗಂಗಿಲ್ಲ ನನಗೆ. ಸೊ ಇಷ್ಟಾದರೆ ನನ್ನ ಪ್ರಿಪ್ರೇಷನ್ ಮುಗೀತು. ನೋಡ್ಕೊಂಡು ಬಂದ್ರಲ್ಲ, ಇವಿಷ್ಟು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ. ಸೊ ಹಬ್ಬ ಹೆಂಗೆ ಮಾಡ್ತೀವಿ, ದೇವ್ರ ಪೂಜೆ ಯಾವ ರೀತಿ ಮಾಡ್ಕೋತೀನಿ, ಅಡುಗೆ ಏನು ಮಾಡ್ತೀನಿ ಎಲ್ಲದನ್ನು ನೀವು ನೆಕ್ಸ್ಟ್ ಬ್ಲಾಗ್ದಾಗ ನೋಡ್ತೀರಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ.